ತ್ರಿಮೂರ್ತಿ ಟಾಕೀಸ್ ಒಂಥರ ಎಲ್ಲರಿಗೂ ಹಾರ್ಟ್ ಫೇವ್ರೇಟ್ ಆಗಿತ್ತು. ಬಿಲ್ಡಿಂಗ್ ಹೊಡಿತಾರೆ ಅಂತ ಇದ್ದಂಗೆ ನಮ್ಮ ಮನಸ್ಸೇ ಹೊಡೆದೋಗ್ಬಿಡ್ತು. ಇಷ್ಟ ಅದರಲ್ಲೂ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಖುಷಿನೇ ಬೇರೆ. ಶಿವಶಂಕರ್ ಅಂತ ನಾನು RP ಕೆಲಸ ಅಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಎಲ್ಲ ಥಿಯೇಟ್ರ್ಗಳು ಮಾಡ್ತಾಯಿದ್ದೆ. ಈ ನನಗೆ ಕಂಡ ಮಟ್ಟಿಗೆ ಈ ತಾಲೂಕಿನಲ್ಲಿ ತಿಪ್ಟೂರಿಗೆ ನಂಬರ್ 1 ಥಿಯೇಟ್ರು. ಇಂಥ ಥಿಯೇಟ್ರನ್ನ ಡೆವಲಪ್ ಮಾಡ್ತಾರಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ನಾನು ಇಲ್ಲಿ 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು, ಜನ ಬರೋಕ್ಕೆ ಹೋಗೋಕ್ಕೆ ಅನುಕೂಲ ಇತ್ತು. ಇಂಥದನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರಲ್ಲ ಅಂತ ಮನಸ್ಸಿಗೆ ವ್ಯಥೆ ಆಗ್ತಾಯಿದೆ. ಯಾವ ಸಿನಿಮಾ ನೋಡಿ? ನಂಜುಂಡಿ ಕಲ್ಯಾಣ 100 ಡೇಸ್ ಹೋಯಿತು. ಅದಕ್ಕಿಂತ ಮುಂಚೆನೂ ಇದು ಸಂಸಾರ ನೌಕೆ, ಅದು ಹೆಚ್ಚು ಕಮ್ಮಿ 50-60 ದಿವಸ ಮೇಲೆ ಹೋಯಿತು. ಅಲ್ಲೇ 21 ವರ್ಷ ಆಯಿತು. 20 ವರ್ಷದ ಮೇಲೆ ಆಗಿದೆ ಸಂಸಾರ ನೌಕೆ ನೋಡಿ. ಆ ಪಿಕ್ಚರ್ ನಾವೇ ಅಂದಿನಕೆರೆ ಸಿನಿಮಾದಲ್ಲಿದ್ದಾಗ ಇಲ್ಲಿಗೆ ಬಾಡಿಗೆ ಹಾಕಿದ್ದು. ಸೀತಾ ಪ್ರಯಾಣ ಅದೇ ಕಡೆ RP ಕೆಲಸ ಮಾಡಿದ್ದಿಲ್ಲಿ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮದು ಇದೇ ಊರು ತಿಪ್ಟೂರು. ನಮ್ಮದಿಲ್ಲೇ ಪಕ್ಕ ಲಿಂಗದಳ್ಳಿ. ಥಿಯೇಟ್ರು ಡೆಮಾಲಿಷ್ ಇರೋದು ಭಾರಿ ಬೇಜಾರಾಗ್ತಿದೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದಲೂ ಫಿಲಮ್ ನೋಡ್ಕೊಂಬಂದಿದ್ದೀವಿ. ಜನ್ಮಜೋರಿ ನೋಡಿದ್ದೀವಿ. ಆಗ್ಬೋದು ಸೆಲೆಬ್ರೇಷನ್ ಮಾಡೋಕ್ಕೆ ಚೆನ್ನಾಗಿತ್ತು. ಬಟ್ ಥಿಯೇಟ್ರು ಡೆಮಾಲಿಷ್ ಆಗ್ತಿರೋದು ನಮಗೆ ಭಾರಿ ಬೇಜಾರಾಗ್ತಾಯಿದೆ. ಮೊನ್ನೆ ಸುದೀಪ್ ಅಣ್ಣನ ಫಿಲಮ್ಮು ಮಾರ್ಕ್ ಇದ್ದಾಗ ಎಲ್ಲ ಜೋರಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇಲ್ಲಿ. ಇವಾಗ ಅದೇ ಇನ್ನು ಫಿಲಮ್ಮು ತೆಗೆದು 2 ತಿಂಗಳಾಗಿಲ್ಲ, ಆಗಲೇ ಥಿಯೇಟ್ರ್ ಹೊಡಿತಿದ್ದಾರೆ ಅಂದರೆ ತುಂಬ ಬೇಜಾರಾಗ್ತಿದೆ ನಮಗೆ. ನಮಸ್ಕಾರ, ನನ್ನ ಹೆಸರು ಚಂದನ್ ಅಂತ. ನಾನು ಇಲ್ಲೇ ಟಿಪ್ಟೂರವನು. ನಮಗೆ ಈ ಥಿಯೇಟ್ರ್ ಹೊಡಿತಿರೋದು ತುಂಬ ಬೇಜಾರಾಗ್ತಿದೆ. ಯಾಕೆಂದರೆ ತುಂಬ ಸಹಕರಿಸಿದ್ದಾರೆ ಥಿಯೇಟ್ರವ್ರು ನಮಗೆ. ಕೆಲವೊಂದು ಟೈಮಲ್ಲಿ ಫಿಲಮ್ ರಿಲೀಸ್ ಆದಾಗ ಆಮೇಲೆ ಒಳ್ಳೆ ಚೆನ್ನಾಗಿದೆ, ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಆಮೇಲೆ ಸಿಟಿ ಸೆಂಟ್ರಲ್ಲಿ ಇರೋದು ಥಿಯೇಟ್ರ್ ಬಂದು ನಮಗೆ ಒಳ್ಳೆ ಸೆಲೆಬ್ರೇಷನ್ಗೆ ಮತ್ತು ಎಲ್ಲದಕ್ಕೂ ತುಂಬ ಅನುಕೂಲ ಆಗ್ತಿತ್ತು. ಮತ್ತು ಇಲ್ಲಿ ನಮಗೆ ಥಿಯೇಟ್ರವರು ಅಷ್ಟೇ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನಮಗೆ ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ. ಎಲ್ಲ ಕೊರತೆಗೂ ಒಂದು ಪರಿಹಾರನ ಕೊಟ್ಟಿದ್ದಾರೆ. ಮತ್ತು ಯಾವುದಕ್ಕೂ ಅಡೆತಡೆಗಳು ಮಾಡಿಲ್ಲ ಇದುವರೆಗೂ ಸೆಲೆಬ್ರೇಷನ್ಗೆ. ಮತ್ತು ಫಿಲಮ್ ನೋಡೋಕ್ಕೂ ಅಷ್ಟೇ ಫ್ಯಾಮಿಲಿಯವ್ರು ಬರೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಇದು ಹೊಡಿತಾರ ತುಂಬ ಬೇಜಾರಾಗ್ತಿದೆ. ಈಗ ಮೊನ್ನೆ ಏನೋ ಹೋಗಿದ್ದು ಮಾರ್ಕ್ ಸಿನಿಮಾನ ಇಲ್ಲೇ ನೋಡಿದ್ವು, ಇದೇ ಥಿಯೇಟ್ರಲ್ಲಿ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ವು. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಥಿಯೇಟ್ರ್ ಹೊಡೆಯೋದು ತುಂಬ ಬೇಜಾರಾಗುತ್ತೆ ನಮಗೂ. ನಾವು ತುಂಬ ವರ್ಷದಿಂದ ಮುಂಗಾರು ಮಳೆ ಬಂತಲ್ಲ ಪಿಕ್ಚರು, ಆವಾಗಲಿಂದ ನಮಗೆ ಟ್ಯಾಕೀಸು ಹತ್ರ ಇತ್ತು. ಪಿಕ್ಚರ್ಗೆಲ್ಲ ಹೋಗ್ತಾಯಿದ್ದೆವು ನಾವು. ನಮಗೆ ಟ್ಯಾಕೀಸ್ ಇರಬೇಕಾಗಿತ್ತು. ಭಾಳ ಮನಸ್ಸಿಗೆ ಭಾಳ ನೋವಾಗುತ್ತೆ. ಏನಾದ್ರು ನಮ್ಮ ಅಂಗಡಿ ಅಡ್ರೆಸ್ ಹೇಳೋಕ್ಕೂ ಟ್ಯಾಕೀಸ್, ತ್ರಿಮೂರ್ತಿ ಟ್ಯಾಕೀಸ್ ಅಂದರೆ ಎಲ್ಲರಿಗೂ ಒಂದು ಹತ್ರ ಆಗೋದು, ಎಲ್ಲದಕ್ಕೂ ಹೇಳೋಕ್ಕೂ ಈಸಿ ಆಗೋದು. ಟ್ಯಾಕೀಸ್ ಇಲ್ದಲೇ ಒಂಥರ ನಮಗೆ ಭಾಳ ಬೇಸರ ಆಗುತ್ತೆ. ಹೇಳ್ತಾಯಿದ್ರು ಎಲ್ಲ ಟ್ಯಾಕೀಸ್ ಡೆಮಾಲಿಷ್ ಆಗ್ತಾಯಿದೆ ಅಂದಿದ್ದಕ್ಕೆಲ್ಲ ಭಾಳ ಬೇಸರ ಪಡ್ತಿದ್ದಾರೆ. ಎಲ್ಲ ಕಾಲೇಜ್ ಹುಡುಗರೆಲ್ಲ ಒಂಥರ ಮನಸ್ಸಿಗೆ ಏನು ಟ್ಯಾಕೀಸ್ ಈ ಥರ ಮಾಡ್ತಿದ್ದಾರಲ್ಲ ಅಂತ ಬೇಜಾರಾಗ್ತದೆ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಇದೇ ಥಿಯೇಟ್ರಲ್ಲಿ 16 ವರ್ಷದಿಂದ ಆಪ್ರೇಟ್ರ್ ಕೆಲಸ ಮಾಡ್ತಾಯಿದ್ದೀನಿ. ಬಿಲ್ಡಿಂಗ್ ಹೊಡಿತಾರೆ ಅಂತ ಇದ್ದಂಗೆ ನಮ್ಮ ಮನಸ್ಸೇ ಹೊಡೆದೋಗ್ಬಿಡ್ತು. ಏನು ಮಾಡೋದು, ಮುಂದೆ ಏನು ಮಾಡೋದು ಆ ಥರ ನಮಗೆ ಮನಸ್ಸಿಗೆ ಬೇಜಾರಾಗ್ತೈತೆ. ನಮ್ಮ ಮನೆ ಹೊಡೆದೋದ್ರೆ ಯಾವ ಥರ ಫೀಲ್ ಬರುತ್ತೋ ಆ ಥರ ಮನಸ್ಸಿಗೆ ನೋವಾಗ್ತೈತೆ. ಅದನ್ನು ಹೆಂಗೆ ಹೇಳ್ಕೊಳೋದು, ಹೆಂಗೆ ವ್ಯಕ್ತಪಡಿಸೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಒಂದು ಉತ್ತಮ ಥಿಯೇಟ್ರು ಒಳ್ಳೆ ಜಾಗದಲ್ಲಿತ್ತು, ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಸೂಕ್ತವಾದ ಪ್ಲೇಸು. ಈಗ ಹೊಡೆದೋಗ್ತೈತೆ ಅಂದರೆ ನಮಗೆ ಹೇಗೆ ಆಗ್ತಾಯಿದೆ ಅಂದರೆ ನಮ್ಮ ಮನೆ ಬಿದ್ದೋದ್ರೆ ಯಾವ ಥರ ಫೀಲ್ ಆಗುತ್ತೋ ಆ ಥರ ಮನಸ್ಸಿಗೆ ನೋವಾಗ್ತೈತೆ. 16 ವರ್ಷ ಇಲ್ಲಿ ಕಳೆದಂಥ ನೆನಪುಗಳು ಅವೆಲ್ಲ ಸಿಕ್ಕಾಬಟ್ಟೆ ಮನಸ್ಸಿಗೆ ನೋವಾಗ್ತೈತೆ. ಏನು ಮಾಡೋದು, ನಮ್ಮ ಕೈಲಿ ಏನೂ ಇಲ್ಲ. ಇನ್ನೊಂದು 5-6 ವರ್ಷ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತಾಯಿತ್ತು. ಫ್ಯಾಮಿಲಿ ಆಡಿಯನ್ಸ್ ಗೊತ್ತು ಒಳ್ಳೆ ಸೂಕ್ತವಾದ ಪ್ಲೇಸು, ಯಾವುದೇ ತೊಂದರೆ ಇರಲಿಲ್ಲ. ಎಷ್ಟೊತ್ತು 12 ಗಂಟೆಗೆ ಮಿಡ್ ನೈಟಲ್ಲಿ ಸಿನಿಮಾ ಬಿಟ್ಟರು ಯಾವುದೇ ಪ್ರಾಬ್ಲಮ್ ಇಲ್ದಲೇ ಅವ್ರ ಮನೆಗಳು ಸೇರ್ಕೊಂಡವರು. ಈಗ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ನಮಗೆ ತಲೆ ಮೇಲೆ ಏನೋ ಬಿದ್ದಿರೋ ಥರ ಆಗ್ಬಿಟ್ಟಿದೆ. ಹೇಗೆ ವ್ಯಕ್ತಪಡಿಸೋದು ನಮ್ಮ ಫೀಲಿಂಗ್ಸ್ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಇಲ್ಲಿ ಕಳೆದಿರೋ ನೆನಪುಗಳೆಲ್ಲ ನಮಗೆ ರಾತ್ರಿ 2 ದಿವಸದಿಂದ ನಿದ್ದೆನೇ ಬರ್ತಾಯಿಲ್ಲ ನನಗೆ. ಇದನ್ನು ಹೇಳೋಕ್ಕೆ ನನಗೆ ಮಾತುಗಳೇ ಇಲ್ಲ ಬಿಡಿ. ಸಿಕ್ಕಾಬಟ್ಟೆ ಫೀಲ್ ಆಗ್ತೈತೆ. ನಾವು ಇಲ್ಲಿ ಸ್ಟಾರ್ಟಿಂಗ್ ಒಂದು ಸಿನಿಮಾ ನೋಡಿದ್ದು ಆಪ್ತರಕ್ಷಕ, ವಿಷ್ಣುದಾದ ಅವ್ರದ್ದು. ಅದು ಬಿಟ್ಟು ಅದಾದಮೇಲೆ ನಾನು ಇಲ್ಲಿಗೆ ಜಾಯ್ನ್ ಆಗಿದ್ದು ಸಲಗ ಪಿಕ್ಚರ್ಗೆ ಆಪ್ರೇಟ್ರಾಗಿ ಜಾಯ್ನ್ ಆದೆ. ನಮ್ಮ ಮ್ಯಾನೇಜರ್ ಆದಂಥ ಅವರೇ ಕರೆದು ನನಗೆ ಜಾಬ್ ಕೊಟ್ಟರು. ಹಂಗಾಗಿ ಇಲ್ಲಿ ಕಳೆದಂಥ ನೆನಪುಗಳನ್ನ ನಾವು ಮರೆಯೋಕ್ಕೆ ಆಗ್ತಾಯಿಲ್ಲ. ಈಗ ನಾವು ಆಚೆ ಹೋಗ್ತಾಯಿದ್ದೀನಿ, ಏನು ಮಾಡೋದು ಏನು ಇನ್ನು ಈಗ ನಮಗೆ ಸಡನ್ನಾಗೆ ಆಚೆ ಹೋಗಿ ಬಂದಾಗ ಏನು ನೋಡ್ಕೊಳ್ಳೋದು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸದ್ಯಕ್ಕೆ ಭಾರಿ ಬೇಜಾರಾಗ್ತಾಯಿದೆ. ಏನು ಮಾಡೋದು ಅಂತನ ಬೇರೆ ಕೆಲಸ ಹುಡ್ಕೋಕ್ಕೂ ನಮ್ಗೆ ಆಗ್ತಾಯಿಲ್ಲ, ಅಷ್ಟು ಫೀಲ್ ಆಗ್ತಾಯಿದೆ. ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿದೆ. ಇಲ್ಲಿಂದ ಆಚೆ ಹೋಗಿ ಏನು ಮಾಡೋದು ಅನ್ನೋ ಥರ ಆಗ್ತಾಯಿದೆ. ಗೊತ್ತಾಗ್ತಾಯಿಲ್ಲ, ನಮಗೇನು ಗೊತ್ತಾಗ್ತಾಯಿಲ್ಲ. ಏನು ನಿಮ್ಮ ಹೆಸರು? ಯಶವಂತು ಸರ್. ಏನು ಕೆಲಸ ಮಾಡೋದು ಸರ್? ಇಲ್ಲಿ ಪೋಸ್ಟು ಬಂದಾಗೆಲ್ಲ ಪೋಸ್ಟ್ ಹೊಡಿತೀನಿ ಸರ್. ಎಷ್ಟು ವರ್ಷದಿಂದ ಮಾಡಿ ಸರ್? 7-8 ವರ್ಷದಿಂದ ನಾನೇ ಪಬ್ಲಿಸಿಟಿ ಹೊಡಿತೀರ ಸರ್ ಇಲ್ಲಿ. ಈಗ ಸಡನ್ನಾಗಿ ಇಲ್ಲ ಅಂದರೆ ಮನಸ್ಸಿಗೆ ಬೇಜಾರು.
ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದು ಈಗ ಸಡನ್ನಾಗಿ ಇಲ್ಲ ಅಂದರೆ ಮನಸ್ಸಿಗೆ ಫೀಲ್ ಆಯ್ತಲ್ಲ ಸರ್. ಬಿಟ್ಟು ಬೇರೆ ಉದ್ಯೋಗ ಏನು ಮಾಡ್ತೀವಿ ಸರ್ ಇದು ಬಿಟ್ಟರೆ ಇನ್ನೇನು ಬರೋಲ್ಲ ಸರ್, ನಮಗೆ ಬೇರೆ ಕೆಲಸ ಮಾಡೋಕ್ಕೂ ಬರೋಲ್ಲ. ಸರ್ ನನ್ನ ಹೆಸರು ರಾಮಚಂದ್ರ ಅಂತ. ಇದೇ ನಮ್ಮ ತಿಪ್ಟೂರು ನಗರಸಭೆಯಲ್ಲಿ ಹೊರಗುತ್ತಿಗೆ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ತ್ರಿಮೂರ್ತಿ ಟಾಕೀಸ್ ಸರ್, ಇದು ಒಂಥರ ನಮ್ಮೂರಿಗೆ ಐಕಾನ್ ಇದ್ದಂಗೆ, ಸಿನಿಮಾ ರಂಗಕ್ಕೆ ಒಂಥರ ಐಕಾನ್ ಇದ್ದಂಗೆ. ಯಾಕೆ ಅಂದರೆ ಒಂದು ಪ್ರತಿಷ್ಠಿತವಾದ ಸಿನಿಮಾಗಳೆಲ್ಲ ಇಲ್ಲಿ ಬಿಡುಗಡೆ ಆಗ್ತಾಯಿದ್ವು. ಮುಂಚಿನ ಕಾಲದಲ್ಲಿ ಏನು ಅಂತ ಅಂದರೆ ಒಳ್ಳೆ ಸಿನಿಮಾ ಅವಾಗೆಲ್ಲ ಫಸ್ಟೇ ರಿಲೀಸ್ ಆಗ್ತಿರಲಿಲ್ಲ. ಯಾರಾದರೂ ಸಿನಿಮಾಗಳನ್ನ ಒಳ್ಳೊಳ್ಳೆ ರಿಲೀಸ್ ಸಿನಿಮಾ ನೋಡಬೇಕು, ರಾಜ್ಕುಮಾರ್ ನೋಡಬೇಕು, ಶಿವರಾಜ್ ಕುಮಾರ್ದು ನೋಡಬೇಕು ಅಂದರೆ ನಾವು ಅರಸೀಕೆರೆ, ಹಾಸನ, ತುಮಕೂರುಗಳಿಗೆ ಹೋಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ತ್ರಿಮೂರ್ತಿ ಟಾಕೀಸು ಬಂದಮೇಲೆ ಸಿನಿಮಾಗಳು ಒಳ್ಳೊಳ್ಳೆ ಫಿಲಮ್ಗಳು ಬರಲಿಕ್ಕೆ ಶುರುವಾದವು. ಹಾಗೆಯೇ ರಿಲೀಸ್ ಕೂಡ ಆಗೋಕ್ಕೆ ಶುರುವಾದವು. ಆಮೇಲೆ ಇಲ್ಲಿ ಸುತ್ತಮುತ್ತ ಕಮರ್ಷಿಯಲ್ ಏರಿಯಾ ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಕಾಲೇಜಸ್ಸು, ಈ ಕಡೆ ಹೋದರೆ ಬಸ್ ಸ್ಟ್ಯಾಂಡು. ತ್ರಿಮೂರ್ತಿ ಟಾಕೀಸ್ ಒಂಥರ ಎಲ್ಲರಿಗೂ ಹಾರ್ಟ್ ಫೇವ್ರೇಟ್ ಆಗಿತ್ತು. ಸೊ ನಾನು ನೋಡ್ದಂಗೆ ಕಟ್ತಾಯಿದ್ರು ಇದನ್ನು. ನಾವು 5ನೇ ಕ್ಲಾಸ್ ಓದ್ಬೇಕಾದ್ರೆ ನಾನು ಕಟ್ತಾ ಇದ್ದಿದ್ದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಫಿಲಮ್ ಇನಾಗ್ರೇಷನ್, ಏನು ಥಿಯೇಟ್ರ್ ಇನಾಗ್ರೇಷನ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಾನು ಸಹ ಒಂದು ಚಿಕ್ಕದಾಗಿ ನಾನು, ನಮ್ಮಣ್ಣ, ಇನ್ನೊಬ್ಬ ಅಣ್ಣ, ದೊಡ್ಡಣ್ಣ, 3 ಜನ ಸೇರಿ ಒಂದು ಸ್ಟಾರ್ ನಕ್ಷತ್ರ ಅದನ್ನು ಹಾಕಿ ನಾವು ಹಾಕಿದ್ದಕ್ಕೆ ಎಲ್ರಿಗೂ ನಮಗೂ ಸಹ ಒಳಗಡೆ ಒಂದು ಏನು ಓಪನಿಂಗ್ ಇತ್ತಲ್ಲ, ಒಂದು ಸಾಂಗ್ ಹಾಕಿದರು. ಅದು ಇವತ್ತುವರೆಗೂ ನನಗೆ ನೆನಪಿದೆ ಸರ್. ಇವತ್ತು ಈ ಚಿತ್ರಮಂದಿರನ ಹೊಡೆದಾಕ್ತಾ ಇದ್ದಾರೆ ಅಂದರೆ ಎಲ್ಲ ಒಂಥರ ಫೀಲ್ ಆಗ್ತಾಯಿದೆ. ಯಾಕೆಂದರೆ ನಾವು ಸಿನಿಮಾ ಪ್ರೇಮಿ, ಕನ್ನಡ ಫಸ್ಟ್ ಆಫ್ ಆಲ್ ನಮಗೆ ಅಚ್ಚುಮೆಚ್ಚು ಕನ್ನಡ. ನಂತರದ ಎಲ್ಲ ಭಾಷೆ ಚಿತ್ರಗಳನ್ನ ನಾವು ನೋಡ್ತಾ ಇದ್ವಿ. ಯಾಕಂದರೆ ಅವತ್ತೆಲ್ಲ ಮನೋರಂಜನೆ ಅಂದರೆ ಸಿನಿಮಾ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಹಾಗಾಗಿ ನಾವು ಸಿನಿಮಾಕ್ಕೆ ಒಪ್ಕೊಂಡಿದ್ದವ್ರು ನಾವು. ಇವತ್ತಿನ ಥರ ನಮಗೆ ಮೊಬೈಲು ಅವೆಲ್ಲ ಏನು ಇರಲಿಲ್ಲಲ್ಲ ಸರ್. ಸಿನಿಮಾನೇ ಅವಾಗ ನಾವೆಲ್ಲ 50 ಪೈಸೆ ₹1 ಆಯಿಸ್ಕೊಂಡು ಎಲ್ಲಾದರೂ ಸಿಕ್ಕಿದ್ರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾವು ಮನೆಯವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ನೋಡ್ತಿದ್ದಿತ್ತಂತ ಹುಚ್ಚು. ಆದರೆ ಇವತ್ತಿಂದು ಕಾಲ ಹಂಗಿಲ್ಲ. ಇವತ್ತಿನ ಒಂದು ಸಿಚುವೇಶನ್ಗೆ ಇಂಥ ಒಳ್ಳೆ ಥಿಯೇಟ್ರು ಹೋಗ್ತಾ ಇದೆಯಲ್ಲ ಅನ್ನೋದೊಂದೇ ನಮಗೆ ಬೇಜಾರು ಸಂಗತಿ ಇದು. ಇದ್ರ ಬಗ್ಗೆ ಇನ್ನೇನು ಹೇಳ್ಬೋದು. ಒಂದು ಒಳ್ಳೆ ಸಿನಿಮಾ ಮಂದಿರ ಹೋಗ್ತಾ ಇದೆ, ಬೇಜಾರು ಕೂಡ ಇದೆ. ಹಾಗೇನೆ ನಮ್ಮ ಸ್ನೇಹಿತರಾದಂಥ ಮ್ಯಾನೇಜರ್ ಸುನೀಲ್ರವರು ಹಂಗಂದಾಗ ತುಂಬ ಬೇಜಾರಾಯಿತು ನಮಗೆ. ಯಾಕೆಂದರೆ ಈ ಎಲ್ಲ ಕಡೆ ಇವನ್ ಬೆಂಗಳೂರಲ್ಲೂ ಸಹ ಒಳ್ಳೊಳ್ಳೆ ಥಿಯೇಟ್ರ್ಗಳೆಲ್ಲ ಹೋಗ್ತಾ ಇದ್ದಾವೆ. ಅದೇ ಸಾಲಿಗೆ ನಮ್ಮ ತ್ರಿಮೂರ್ತಿ ಚಿತ್ರಮಂದಿರನೂ ಸೇರ್ಕೊಂತು ಅಂತ ಸ್ವಲ್ಪ ವಿಷಾದ ಇದೆ, ಬೇಜಾರನೂ ಕೂಡ ಇದೆ. ಯಾಕೆಂದರೆ ನಮಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಅದರಲ್ಲೂ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಖುಷಿನೇ ಬೇರೆ. ಮನೆಗಳಲ್ಲಿ ನಾವು OTT ಇರ್ಬೋದು, ಏನೇ ಡಾಲ್ಬಿ ಹೋಮ್ ಥಿಯೇಟ್ರ್ಗಳಿರ್ಬೋದು, ಆದರೆ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡೋ ಖುಷಿ ಮನೆಗಳಲ್ಲಿ ಸಿಗಲ್ಲ. ಯಾಕಂದರೆ ಮನೆಗಳಲ್ಲಿ ನಾವು ಒಬ್ಬರೇ ನೋಡೋದು, ಯಾರೋ ಕರೀತಾರೆ, ಯಾರೋ ಬಿಡ್ತಾರೆ, ಹೋಗ್ಬೇಕಾಗ್ತದೆ. ಆದರೆ ಇಲ್ಲಿ ಹಂಗಲ್ಲ. ಪರ್ಟಿಕ್ಯುಲರಾಗಿ ನಾವು ಸಿನಿಮಾ ನೋಡೋಕ್ಕೆ ಬಂದಿರ್ತೀವಿ, ಸಿನಿಮಾನ ಎಂಜಾಯ್ ಮಾಡ್ತೀವಿ ಕೂಡ. ಸೊ ಹಂಗಾಗಿ ಒಂದು ಒಳ್ಳೆ ಥಿಯೇಟ್ರು ಇವತ್ತು ಹೋಗ್ತಾ ಇದೆ, ಬೇಜಾರಾಗ್ತಾಯಿದೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಹೇಮಂತ್ ಅಂತ, ಇದೆ ತಿಪ್ಟೂರು ಲೋಕಲರೇ. ಆ್ಯಕ್ಚುಲಿ ಮೊನ್ನೆ ನನಗೂ ಗೊತ್ತಾಯಿತು ಥಿಯೇಟ್ರ್ ಹೊಡಿತಾ ಇದ್ದಾರೆ ಅಂತ. ಸುನಿಯಣ್ಣ ಫೋನ್ ಮಾಡಿ ಹೇಳಿದ್ರು. ಕೇಳ್ತಾ ಇದ್ದಂಗೆ ಥರ ಬೇಜಾರು ನನಗೆ. ಅವ್ರಿಗೇ ಏನು ರಿಯಾಕ್ಟ್ ಮಾಡಬೇಕಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ತುಂಬ ದಿನದಿಂದ ಮಾತುಗಳು ಬರ್ತಾಯಿತ್ತು, ಹಂಗೆ ಮುಂದೆ ಹೋಗ್ತಾಯಿತ್ತು. ಮೇ ಬಿ ಹಂಗೆ ಆಗ್ಬೋದು ಈ ಸಲನೂ ಅಂತ ಅಂದ್ಕೊಂಡಿದ್ದು. ಬಟ್ ಫೈನಲಾಗಿ ಸುನಿಯಣ್ಣ ಇಲ್ಲ ಡೆಮಾಲಿಷ್ ಆಗ್ತಿದೆ ಮಗ ಅಂದಾಗ ಏನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅಂದರೆ ಅದನ್ನು ಹೆಂಗೆ ಹೇಳೋದು, ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಯಾವ ಥರ ಅಂದರೆ ಈವನ್ ಇವಾಗ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಆ ಥರ ನಾನೊಬ್ಬ ಸಿನಿಮಾ ಆಡಿಯನ್ ಆಗಿ ನನಗೆ ಥಿಯೇಟ್ರೇ ದೇವಸ್ಥಾನ ಅಂದ್ಕೊಂಡು ಬರ್ತಾಯಿದ್ದೆ ಎಷ್ಟೋ ಸಲ. ಇವಾಗ ನಮ್ಮ ಅಪ್ಪು ಸಿನಿಮಾಗಳು ರಿಲೀಸ್ ಆದಾಗಲೇ ಅದು ನಾವು ಎಷ್ಟೋ ಸಲ ಬೆಂಗಳೂರನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವು, ಥಿಯೇಟ್ರ್ ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಆ ಥರ ಒಂದು ಫೀಲ್ ನಮಗೆ ನಮ್ಮ ತ್ರಿಮೂರ್ತಿ ಥಿಯೇಟ್ರಲ್ಲಿ ಸಿಕ್ಕಿದ್ದು. ಮತ್ತು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಸೆಂಟ್ರ್ ಆಫ್ ದಿ ಟೌನು, ಪಕ್ಕದಲ್ಲಿ ಕಾಲೇಜ್ ಇದೆ, ಆ್ಯಕ್ಚುಲಿ ಕಮರ್ಷಿಯಲ್ ಏರಿಯಾ. ಇಂಥ ಒಂದು ಕಮರ್ಷಿಯಲ್ ಏರಿಯಾದಲ್ಲಿ ಇಂಥ ಒಂದು ಒಳ್ಳೆ ಥಿಯೇಟ್ರ್ ಇದ್ದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥಿಯೇಟ್ರಿಗೇ ಒಂದು ಸಪ್ರೇಟ್ ಆಡಿಯನ್ಸ್ ಇದ್ದರು. ಆ ಆಡಿಯನ್ಸ್ಗಳು ಇವತ್ತು ಹೋಗ್ತಾರೆ. ಎಲ್ಲ ಒಂದು ಕಡೆ ತುಂಬ ಬೇಜಾರು. ಆಲ್ ಓವರ್ ಕರ್ನಾಟಕ ಎಷ್ಟೋ ಸಿಂಗಲ್ ಥಿಯೇಟ್ರ್ಗಳು ತುಂಬ ಡೆಮಾಲಿಷ್ ಆಗ್ತಿದೆ. ಇವತ್ತಿನ ದಿನ ನಮ್ಮೂರಿಗೂ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಗ್ತೈತೆ. ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಮತ್ತು ಈ ಫೀಲ್ ಸಿಗಲ್ಲ.
ಇಲ್ಲಿದ್ದಿದ್ದು ವೈಬ್ ನಮಗೆ ಬೇರೆ ಕಡೆ ಸಿಗಲ್ಲ. ನಮ್ಮ ಲೋಕಲ್ ಥಿಯೇಟ್ರು, ನಮ್ಮೂರ ಥಿಯೇಟ್ರು ಅನ್ನೋದು ಒಂದು ವೈಬ್ ಇರುತ್ತಲ್ಲ, ಆ ವೈಬ್ ಸಿಗಲ್ಲ. ಏನು ಅದಾದಮೇಲೆ ನಾನು ಆ್ಯಕ್ಚುಲಿ ಪಕ್ಕಾ ಪವರ್ ಸ್ಟಾರ್ ಅಭಿಮಾನಿ. ನಮ್ಮ ಅಪ್ಪು ಸಿನಿಮಾಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಕಟೌಟ್ ನಿಲ್ಲಿಸೋದು, ಹಾರ ಹಾಕೋದು, ಪಟಾಕಿ ಹೊಡೆಯೋದು, ಹಾಲು ಉಯ್ಯೋದು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಈವನ್ ನನಗೆ ನೆನಪಿರಂಗೆ ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ರಾಜ್ಕುಮಾರ ಸಿನಿಮಾ, ಅಲ್ಲಿಂದ ನಾನು ಥ್ರೂಔಟ್ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಿದ್ದು. ರಾಜ್ಕುಮಾರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ದೆನ್ ಯುವರತ್ನ ಮಾಡೋದು, ಜೇಮ್ಸ್ ಅಂತೂ ನಮ್ಮ ಲೈಫಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಮತ್ತು ನಮ್ಮ ಥಿಯೇಟ್ರವ್ರಿಂದನೂ ಅಷ್ಟೇ, ನಾವು ಸುಮ್ಮನೆ ಫ್ಯಾನ್ಸ್ ಥರ ಅವ್ರು ನೋಡೋಲ್ಲ, ನಾವು ಅವ್ರನ್ನ ಥಿಯೇಟ್ರವ್ರ ಥರ ನೋಡೋಲ್ಲ, ಒಂಥರ ಬ್ರದರ್ಸ್ ಥರ ಅನ್ನೋ ಥರನೇ ಫೀಲಿಂಗು. ಯಾವಾಗಲೂ ಜೊತೇಲಿರ್ತಾಯಿದ್ವು, ಜೊತೇಲಿ ಮಾತಾಡ್ತಾಯಿದ್ವು. ಕೆಲವು ಅವ್ರು ಗೈಡ್ಲೈನ್ಸ್ ಕೊಡೋರು, ಹಂಗೆ ಮಾಡಿ ಹಿಂಗೆ ಮಾಡಿ. ಯಾವತ್ತೂ ಅವರು ನಮ್ಮನ್ನು ಬೇರೆ ಆಡಿಯನ್ಸ್ ಥರ ನೋಡಿಲ್ಲ, ನಾವು ಅವ್ರನ್ನ ಥಿಯೇಟ್ರವ್ರ ಥರ ನೋಡಿಲ್ಲ. ಎಲ್ಲರೂ ಒಂದು ಬ್ರದರ್ಸ್ ಥರ ಇದ್ವು. ಮತ್ತು ಸೆಲೆಬ್ರೇಷನ್ ಮಾಡೋಕ್ಕಂತೂ ತುಂಬ ಅಲ್ಟಿಮೇಟ್ ಜಾಗ. ಇವತ್ತಿನ ದಿನ ಈ ಜಾಗದಲ್ಲಿ ನೆಕ್ಸ್ಟ್ ನಮ್ಮ ಹೀರೋಗಳ ಸಿನಿಮಾ ನೋಡೋಕ್ಕಾಗಲ್ಲ ಅಂದರೆ ನಮಗೆ ತುಂಬ ಹರ್ಟ್ ಆಗುತ್ತೆ. ದೆನ್ ಇಷ್ಟೆಲ್ಲ ಆದ್ರೂ ನಮ್ಮ ಅಪ್ಪು ಇವತ್ತು ನಮ್ಮ ಜೊತೆ ಫಿಸಿಕಲಾಗಿ ಇಲ್ಲ ಅಂದ್ರೂ ನಮ್ಮ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಇದೇ ಥಿಯೇಟ್ರಲ್ಲೇ ಎಕ್ಸಾಕ್ಟ್ಲಿ ಮಾರ್ಚ್ ಬಂದರೆ 1 year ಬೇಕು, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವು. ಮತ್ತು ಈಗ ಆಕಾಶ್ ಬರ್ತಾಯಿತ್ತು ಈ ವರ್ಷ, ಆ ಆಕಾಶ್ ಸಿನಿಮಾನೂ ಇಲ್ಲೇ ರಿಲೀಸ್ ಮಾಡೋಣ ಸೆಲೆಬ್ರೇಷನ್ ಚೆನ್ನಾಗಿ ಅನ್ನೋ ಥರ ಒಂದು ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸುನಿ ಅಣ್ಣನ ಹತ್ರ ಮಾತಾಡಬೇಕು ಊರಿಗೆ ಬಂದಾಗ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಮೊನ್ನೆ ಇದನ್ನು ಫೋನಲ್ಲಿ ಕೇಳಿ ತುಂಬ ಹರ್ಟ್ ಆಯಿತು. ಹೌದು, ಬೇರೆ ಥಿಯೇಟ್ರ್ ಇದೆ, ಇಲ್ಲ ಅಂತಲ್ಲ, ಮಾಡ್ಕೊಬೋದು ಬೇರೆ ಥಿಯೇಟ್ರಲ್ಲೂ. ಬಟ್ ನಮಗೆ ಇಲ್ಲಿತ್ತಲ್ಲ ಆ ವೈಬು, ಆ ಒಂಥರ ಅಟ್ರ್ಯಾಕ್ಷನ್ನು, ಆ ಅಟ್ರ್ಯಾಕ್ಷನ್ ನಮಗೆ ಬೇರೆ ಕಡೆ ಸಿಗಲ್ಲ. ಆ್ಯಕ್ಚುಲಿ ಸೆಂಟ್ರ್ ಆಫ್ ದಿ ಟೌನಲ್ಲಿದೆ ಇದು. ಸೆಂಟ್ರ್ ಆಫ್ ದಿ ಟೌನು, ಥಿಯೇಟ್ರ್ ಚೆನ್ನಾಗಿದೆ. ಎಲ್ಲದಕ್ಕೂ ಇಲ್ಲಿದ್ದಿದ್ದು ನಮ್ಮ ಸುನಿ ಅಣ್ಣ ಇರ್ಬೋದು, ಮಂಜು ಅಣ್ಣ ಇರ್ಬೋದು, ಅಂಕಲ್ ಇರ್ಬೋದು, ಎಲ್ಲರೂ ನಮ್ಗೆ ಅಷ್ಟು ಚೆನ್ನಾಗಿ ನಮಗೆ ಕನೆಕ್ಟ್ ಆಗಿದ್ರು. ಯಾವತ್ತೂ ಅವ್ರು ನಮ್ಮನ್ನು ಆಡಿಯನ್ಸ್ ಥರ ನೋಡೇ ಇಲ್ಲ. ಎಲ್ಲರೂ ಒಂದು ಫ್ಯಾಮಿಲಿ ಥರನೇ ಇದು. ನಮ್ಮ ಅಭಿಮಾನಿಗೆ ಸಂಘದಿಂದ ನಾವು ಮಾಡ್ತಾಯಿದ್ದಿದ್ದು ಸೆಲೆಬ್ರೇಷನ್ನು ಎಲ್ಲದಕ್ಕೂ ಅಪ್ರಿಷಿಯೇಟು ಮಾಡ್ತಾಯಿದ್ರು. ಚೆನ್ನಾಗಿ ಮಾಡ್ತಾಯಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿರಿ, ಮತ್ತೊಂದು ಆ ಥರ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ವು. ಆ್ಯಕ್ಚುಲಿ ಹೇಳ್ದಂಗೆ ಆಕಾಶ್ ಸಿನಿಮಾ ರಿಲೀಸ್ ಇಲ್ಲೇ ಮಾಡಿಸ್ಬೇಕನ್ನೋದು ಒಂದು ಇತ್ತು ಮನಸ್ಸಲ್ಲಿ. ಅದ್ರ ಬಗ್ಗೆ ಮಾತಾಡೋಣ ಅಂತಲೂ ಅಂದ್ಕೊಂಡೆ. ಬಟ್ ಒಂಥರ ಟೂ ಲೇಟ್ ಅನ್ನೋ ಥರ ಆಗೋಯ್ತು. ಮೊನ್ನೆ ಈ ವಿಷಯ ಹೇಳ್ಬಿಟ್ಟು ಥರ ಬೇಜಾರಾಗೋಯ್ತು. ಈ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಇಮ್ಯಾಜಿನ್ ಮಾಡೋಕ್ಕೇ ಕಷ್ಟ ಆಗುತ್ತೆ. ಮತ್ತು ಈ ವೇದ ಸಿನಿಮಾ ಟೈಮಲ್ಲಿ ವಿಜಯಾತ್ರೆ ಅಂತ ಶಿವಣ್ಣ ಅವರು ಇಲ್ಲಿ ಥಿಯೇಟ್ರಿಗೆ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ವು. ನಾವು ಹಾಕಿದ ದಾರ ಇಷ್ಟಪಟ್ಟಿದ್ರು, ಥಿಯೇಟ್ರ್ ಒಳಗಡೆ ಬಂದಿದ್ರು, ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು, ಥಿಯೇಟ್ರ್ ಅವ್ರನ್ನ ಚೆನ್ನಾಗಿ ಮಾತಾಡ್ಸಿದ್ರು. ಅದೆಲ್ಲ ಎಲ್ಲೋ ಒಂದು ಕಡೆ ನೆನಪಿಸ್ಕೊಂಡಾಗ ಏನು ಗುರು ಮುಗ್ದೋಗ್ಬಿಡ್ತಲ್ಲ, ಮತ್ತು ನಮ್ಮ ಹೀರೋಗಳನ್ನ ಈ ಥಿಯೇಟ್ರಿಗೆ ಕರ್ಸೋಕ್ಕಾಗಲ್ವಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಹರಟಿದೆ. ಇನ್ಫ್ಯಾಕ್ಟ್ ಶಿವಣ್ಣ ಬಂದಾಗ್ಲೂ ಚೆನ್ನಾಗಿ ಮಾಡಿದ್ರ, ಥಿಯೇಟ್ರ್ ಚೆನ್ನಾಗಿದೆ ಅಂತ ಶಿವಣ್ಣನ ಬಾಯಲ್ಲೇ ಥಿಯೇಟ್ರ್ ಚೆನ್ನಾಗಿದೆ ಅಂತ ಶಿವಣ್ಣನೇ ಹೇಳ್ಬಿಟ್ಟಿದ್ರು. ಅದೆಲ್ಲ ನೆನಪಿಸ್ಕೊಂಡಾಗ ಏನೋ ಒಂಥರ ಬೇಜಾರು. ಥಿಯೇಟ್ರ್ ನಮಗೆ ಈ ಥಿಯೇಟ್ರ್ ನಮಗೆ ಮತ್ತೆ ಸಿಗಲ್ವಲ್ಲ ಅನ್ನೋ ಥರ ತುಂಬ ಬೇಜಾರಾಗುತ್ತೆ. ಏನು ನಿಮ್ಮ ಹೆಸರು? ಚೇತನ್. ಥಿಯೇಟ್ರಿಗೂ ನಿಮ್ಮದು ಏನು ಒಂದು 10-15 ವರ್ಷದ ಸಂಬಂಧ. ಇವತ್ತಿನ ದಿವಸ ಥಿಯೇಟ್ರು ಕಣ್ಮರೆ ಆಗ್ತಿರೋದು ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಏನು ನಿಮ್ಮ ಕೆಲಸ? ಇಲ್ಲಿ ಥಿಯೇಟ್ರ್ ಟಿಕೆಟ್ ಕಟ್ ಮಾಡೋದಲ್ಲ. ಇವತ್ತಿಂದ ಕೆಲಸ ಇಲ್ಲ, ಮನೆ ಇದ್ದಂಗಿತ್ತು, ಅದಕ್ಕೆ ಬಂದು ಕೂತಿದ್ದೀವಿ. 1-2 ದಿವಸ ಇರ್ತೀವಿ, ಆಮೇಲೆ ಹೋಗ್ತೀವಿ. ನನ್ನ ಹೆಸರು ಮಂಜಣ್ಣ ಅಂತ, ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅನಗೊಂಡಳ್ಳಿ. ಸರ್, ಇವತ್ತು ಪಿಕ್ಚರ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಥಿಯೇಟ್ರನ್ನ ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲ ಕಡೆಯೂ ಇದು ಮಾಡಿ ಡೆಮಾಲಿಷ್ ಮಾಡಿ ಏನೋ ಕಾಂಪ್ಲೆಕ್ಸ್ ಮಾಡ್ತಾರಂತೆ. ಬಟ್ ಎಂಟರ್ಟೈನ್ಮೆಂಟ್ಗೆ ತಿಪ್ಪರಲ್ಲಿ ಒಂದು ಸ್ವಲ್ಪ ಕೊರತೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲ ಥಿಯೇಟ್ರು ಸ್ವಲ್ಪ ದಿನ ಆ ಥಿಯೇಟ್ರ್ ಮುಚ್ಚಿತ್ತು, ವಿನೋದ ಥಿಯೇಟ್ರ್ ಕ್ಲೋಸ್ ಆಯಿತು, ಈಗ ಇದು ಕ್ಲೋಸ್ ಆಗ್ತಾಯಿದೆ. ಚಿಕ್ಕ ಹುಡುಗರಿಂದನೂ ನಾವಿಲ್ಲಿ ಬಿಗಿನಿಂಗಿಂದನೂ ನಮ್ಮ ಕಾಲೇಜ್ ಡೇಸಲ್ಲಿ ಇಲ್ಲಿ ವಿಸಿಟ್ ಕೊಟ್ಟಿದ್ವಿ. ಬಟ್ ಈಗ ಅದರ ಅವಕಾಶ ಕಳ್ಕೊಂಡ್ವೇನೋ ಅನ್ನಿಸ್ತಾ ಇದೆ. ಬಟ್ ಹೆಚ್ಚು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅಟ್ಲೀಸ್ಟ್ ಏನಾದರೂ ಮಲ್ಟಿಪಲ್ ಕಾಂಪ್ಲೆಕ್ಸ್ ಮಾಡಿದ್ರೆ, ಒಂದು ಥಿಯೇಟ್ರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಫೀಲ್ ಆಗ್ತಾ ಇದೆ. ಇದೇ ನಮ್ಮ ಕೌಂಟ್ರು. ಇಲ್ಲಿ ಟಿಕೆಟ್ ಕೊಟ್ಟು ಸುಮಾರು ವರ್ಷಗಳಿಂದ ನಾನು ಈ ಉದ್ಯೋಗನ ನಿರ್ವಹಣೆ ಮಾಡ್ಕೊಂಬಂದಿದ್ದೀನಿ. ಇವತ್ತು ಆಚೆ ಬರೋ ಅಂಥದ್ದು ಪರಿಸ್ಥಿತಿ ಆಗಿದೆ. ಬಟ್ ಆಚೆ ಹೋಗ್ತಿದ್ದೀವಿ ಅನ್ನೋಕ್ಕಿಂತ ಇಷ್ಟು ವರ್ಷ ನಮ್ಮ ಜೊತೆಲಿ ಇತ್ತಲ್ಲ ಇದು ಅನ್ನೋದು ಒಂದು ಭಾಳ ವಿಷಾದ ಅನಿಸುತ್ತೆ ಹೋಗ್ತಿರೋವಾಗ. ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ನೀವು? 8 ವರ್ಷ ಸಿನಿಮಾಗಳು ನೋಡಿದ್ದೀವಿ. ಇಲ್ಲಿ ಬಂದಮೇಲೆ ಬಾಹುಬಲಿ ಬಂದಿದೆ,
ಎಷ್ಟು ಕಾಂತಾರ ಬಂದಿದೆ ದೊಡ್ಡದಾಗಿ. ಅಣ್ಣ ಅವರು ವಿಷ್ಣು ಸರ್ ಪಿಕ್ಚರ್ಗಳು ವಿಷ್ಣು ಸರ್ ಪಿಕ್ಚರ್ಗಳು ಕಡಿಮೆ. ಅಷ್ಟೊತ್ತಿಗೆ ನಾನು ಬರೋಕ್ಕೆ ಮುಂಚೆನೇ ಬಂದೋಗಿದ್ದು. ಅಷ್ಟೊತ್ತಿಗೆ ಅವಾಗಲೇ ವಿಷ್ಣುವರ್ಧನ್ ಅವರು ನಿಧನ ಆಗಿದ್ದರು. ಅದರಿಂದ ಅವ್ರ ಸಿನಿಮಾಗಳು ನಾನು ಬಂದಮೇಲೆ ಯಾವುದೂ ಇಲ್ಲಿ ಬಂದಿಲ್ಲ. ದರ್ಶನ್ ಅವ್ರ ಸಿನಿಮಾಗಳು ಬಂದಿದೆ, ಸುದೀಪ್ ಅವ್ರ ಸಿನಿಮಾಗಳು ಬಂದಿದೆ, ಅಪ್ಪು ಸಿನಿಮಾಗಳು ಬಂದಿದೆ. ಅವೆಲ್ಲ ಸಿನಿಮಾಗಳನ್ನ ಅಭಿಮಾನಿಗಳ ಜೊತೆ ಇಲ್ಲಿ ನಾವು ನೋಡಿದ್ದೀವಿ, ಅವ್ರ ಜೊತೆ ಸಂಭ್ರಮಿಸಿದ್ದೀವಿ. ಈ ಥಿಯೇಟ್ರ್ ಡೆಮಾಲಿಷ್ ಆಗ್ತಾಯಿದೆ. ಕಾಲಕ್ಕೆ ತಕ್ಕಂತೆ ಬದಲಾವಣೆ ಬಹುಶಃ ಇದು ಹೊಸ ಥರದಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಆದರೆ ಇನ್ನೂ ಸಂತೋಷನೇ. ಈ ಭಾಳ ಹಳೇದಾಗಿತ್ತು ಅಂತ ಹೇಳಿ ಏನೋ ರಿನೋವೇಷನ್ ಮಾಡೋ ಥರ ಮಾಡ್ತಿದ್ದಾರೆ ಅನಿಸುತ್ತೆ. ಇತಿಹಾಸ ನಾವು ಕಾಲೇಜ್ ಡೇಸಲ್ಲಿದ್ದಾಗ ಈ ಥಿಯೇಟ್ರ್ ಓಪನ್ ಆಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾದ ಜೊತೆ ಓಪನ್ ಆಗಿತ್ತು. ಇವತ್ತು ಸೀತಾಪಯಣ ಸಿನಿಮಾದ ಜೊತೆ ಎಂಡ್ ಆಗ್ತಾ ಇದೆ. ಆವತ್ತು ಮೊದಲನೇ ಶೋನಲ್ಲೂ ನಾನು ಸಿನಿಮಾ ನೋಡಿದ್ದೆ, ಇವತ್ತು ಕೊನೆ ಶೋನಲ್ಲೂ ಸಿನಿಮಾ ನೋಡಿದ್ದೀನಿ. ಅದೇ ವಿಶೇಷ ನನಗೆ. ಪ್ರದೀಪ್ ಅಂತ ಸರ್ ನನ್ನ ಹೆಸರು. ನಾನು ಇಲ್ಲಿ ಸೀನಿಯರ್ ಆಪ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 12 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಈಗ ಅದು ನಾಳೆ ಥಿಯೇಟ್ರ್ ಇಲ್ಲ ಅಂತ ನೆನೆಸ್ಕೊಳಕ್ಕೆ ಒಂಥರ ಕಷ್ಟ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಅನ್ನ ತಂದಿದ್ದೀನಿ. ಬಟ್ ಆ ನೆನಪುಗಳು ಕ್ಷಣ ಅದು ಮಾತೇ ಬರೋಲ್ಲ. ನೆಕ್ಸ್ಟ್ ಇದಕ್ಕೆ ತುಂಬ ನೆನಪುಗಳಿದ್ದಾವೆ ಇಲ್ಲಿ. ಆ ನೆನಪು ಇನ್ನು ನೆನಪಾಗೆ ಉಳಿದೋಗುತ್ತೆ. ಇನ್ನು ತುಂಬ ಎಲ್ಲ ಸಿನಿಮಾದಲ್ಲೂ ಬನ್ನಿ ನಾನು, ಬಟ್ ಇಲ್ಲಿ ಕೆಲಸ ಮಾಡ್ತಾಯಿಲ್ಲ. ಆದರೂ ನನ್ನ ಒಡನಾಟ ತುಂಬ ಇದೆ. ಡೈಲಿ ಬರ್ತೀನಿ. ಒಂದು ಸತಿ ದಿನಕ್ಕೊಂದು ಸತಿನಾರ ಒಂದು ಅವರಾರ ಇಲ್ಲಿ ಬಂದು ಹೋದ್ರೇ ಸಮಾಧಾನ. ಇಲ್ಲ ಅಂದರೆ ಒಂಥರ ಏನೋ ಮನಸ್ಸಿಗೆ ಈಗ ತಿಪ್ಟೂರಲ್ಲಿ ಎಲ್ಲೇ ಬಂದು ಎಲ್ಲೇ ಕುಂತ್ಕೊಂಡ್ರೂ ಆ ಫೀಲಿಂಗ್ ಸಿಗೋಲ್ಲ. ಈ ಥಿಯೇಟ್ರಿಗೆ ಬಂದು ಒಂದು 5 ನಿಮಿಷ ನಮ್ಮ ಸ್ಟಾಫ್ ಹತ್ರ ಮಾತಾಡ್ಕೊಂಡು ಹೋದರೆ ಅದೊಂದು ಆವತ್ತಿನ ಜೀವನ ಎಂಡು, ಆವತ್ತಿನ ಲೈಫ್ ಎಂಡು. ಆ ಥರ ನಮ್ಮ ಮ್ಯಾನೇಜರ್ ಆಗ್ಬೋದು, ಮ್ಯಾನೇಜರ್ ಸುನಿಲ್ ಆಗ್ಬೋದು, ಇಲ್ಲ ಯೋಗಣ್ಣ ಆಗ್ಬೋದು, ಮಂಜುನಾಥ್ ಆಗ್ಬೋದು, ನಮ್ಮೆಲ್ಲರಿಗಿನ ಸೀನಿಯರ್ ಒಬ್ಬರಿದ್ದಾರೆ ಆಪ್ರೇಟರ್ ಸಿದ್ದಪ್ಪನವರು ಆಗ್ಬೋದು. ತುಂಬ ಸಪೋರ್ಟಿಂಗ್. ನಾವು ಬಂದರೆ ಎಲ್ಲೇ ನಿಂತರೂ ಮಾತಾಡ್ಸೋರು. ಆಮೇಲೆ ನಾವು ಎಷ್ಟೇ ಜನರೊಳಗಿದ್ದರೂ ಗುರುತಿಸಿ ಪ್ರದೀಪ್ ಒಳಗೆ ಬನ್ನಿ ಅನ್ನೋರು. ಅದೊಂದು ಪ್ರೀತಿ ಬಾಂಧವ್ಯ. ಇನ್ನು ಮುಂದೆ ಅವ್ರು ಸಿಗ್ತಾರೋ ಸಿಗೋದು ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ನನಗೆ ಈ ಥಿಯೇಟ್ರು ತುಂಬ ಮೆಮೊರಿ ತಂದುಕೊಟ್ಟೈತೆ. ಯಾಕಪ್ಪ ಅಂದರೆ ನಾನು ಮೊದಲು ನೋಡಿದ ಫಿಲಮೇ ಈ ಥಿಯೇಟ್ರಲ್ಲಿ. ಆಮೇಲೆ ನಾನು ಫಸ್ಟ್ ನೋಡಿದಾಗ ನನ್ನ ಥಿಯೇಟ್ರ್ ಅನುಭವನೇ ಇರಲಿಲ್ಲ. ಆವಾಗ ನಾನು ಫಸ್ಟ್ ಚಿಕ್ಕ ಹುಡುಗ ಇದ್ದಾಗ ನಮ್ಮ ಅಕ್ಕ ಅವ್ರ ಜೊತೆ ಬರ್ತಿದ್ದೆ. ಇವಾಗ ಈ ಥಿಯೇಟ್ರ್ ಹೊಡೆದೋಗ್ತೈತೆ ಅಂದರೆ ಒಂಥರ ಬೇಜಾರಾಗ್ತಿರುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೆ. ಅವಾಗ ಈ ಸರ್ ಸಿಕ್ಕಿದ್ರು, ವೀಡಿಯೋ ಮಾಡ್ಕೊತವ್ರೆ. ಸೌಂಡ್ ಕ್ವಾಲಿಟಿ ಎಲ್ಲ ಸಖತ್ತಾಗೈತೆ. ಯಾಕೆ ಈ ಥರ ಹೊಡೆದೋಗ್ತೈತೆ ಅಂದರೆ ನಾವು ನಮ್ಮ ಜನ್ರೇಷನ್ ಅವರು ಮಾಡ್ತಾಯಿರೋ ತಪ್ಪಿಂದ ಒಂದು ಯಾವ್ದಾದ್ರು ಹೊಸ ಫಿಲಮ್ ಬಂತು ಅಂದರೆ, ಇವಾಗ ಏನಾದ್ರು ಬಂತು ಅಂದರೆ ಪೈರಸಿ ಮಾಡೋದು ಜಾಸ್ತಿ, ಇಲ್ಲ ಪೈರಸಿ ನೋಡೋದು ಜಾಸ್ತಿ. ಥಿಯೇಟ್ರುಗಳಿಗೆ ಬಂದು ಫಿಲಮ್ ನೋಡ್ರು ಅಂದರೆ ಇಲ್ಲ ಫೋನಲ್ಲಿ ನೋಡ್ಬೋದು ಹೋಗ್ರಿ ಅಂತಾರೆ. ಅದೇ ಜಾಸ್ತಿ ಆಗ್ತೈತೆ. ಅದರಿಂದ ಒಂದು ಸ್ವಲ್ಪ ಥಿಯೇಟ್ರುಗಳಿಗೆ ಲಾಭ ಇಲ್ದಲೆ ಹಿಂಗಾಗ್ತಾ ಇರೋದು. ಪಲಾವೆಲ್ಲ ಎಲ್ಲರಿಗೂ ಹಂಚಿ ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿ ಅಷ್ಟೆಲ್ಲ ಮೆಮೊರೀಸ್ ಎಲ್ಲ ತಂದುಕೊಟ್ಟೈತಲ್ಲ, ಅವರಿಗೆಲ್ಲ ತಂದುಕೊಡೋಕ್ಕಿಂತ ನಾವು ನೋಡ್ತಾ ಇರೋರ್ಗೂ ತಂದುಕೊಟ್ಟಿರುತ್ತೆ. ಅದಾದಮೇಲೆ ಈ ಥಿಯೇಟ್ರೊಳಗೆ ಇವತ್ತೇ ಲಾಸ್ಟು. ಈ ಥಿಯೇಟ್ರೊಳಗೆ ಇನ್ನೊಂದು ಸಿನಿಮಾ ಬರೋಲ್ಲ, ಇನ್ನೊಂದ್ಸಲ ಯಾರು ಡ್ಯಾನ್ಸ್ ಆಡೋಲ್ಲ, ಮತ್ತು ಇನ್ನೊಂದ್ಸಲ ಯಾರು ಈ ಥರ ಫಂಕ್ಷನ್ಗಳು ಮಾಡಲ್ಲ. ಇದೊಂದು ಲಾಸ್ಟ್ ಅಂದರೆ ತುಂಬ ಬೇಜಾರಾಗುತ್ತೆ. ಯಾರ್ಯಾರ ಹಣೆ